ತ್ರಿಪುರವದಾರ್ಥಂ ದೀಕ್ಷಾಮುಪಗತಸ್ಯ ರುದ್ರಸ್ಯ ಉಶನಸಾ ಜಟಾಃ ಶಿರಸಃ ಉತ್ಕೃತ್ಯ ಅಗ್ನೌ ಪ್ರಯುಕ್ತಾಃ ತತ ಪ್ರಾದುರ್ಭೂತಾಃ ಭುಜಗಾಃ ತೈ ಪೀಡ್ಯಮಾನೋಸ್ಯ ಕಂಠಃ ನೀಲತಾಮುಪಗತಃ. ಅವ ತ್ರಿಪುರ ಸಂಹಾರ ಮಾಡಲಿಕ್ಕೆ ಅಂತ ರುದ್ರ ಕೂತಂತೆ ಜಪಕ್ಕೆ, ದೇವರ ಜಪ ಮಾಡಲಿಕ್ಕೆ ಶಕ್ತಿ ಬರಬೇಕಲ್ಲ. ಆಗ ದೈತ್ಯರಿಗೆ ಸಹಾಯ ಮಾಡುವವ ಗುರು ಆಚಾರ್ಯ ಸ್ಥಾನದಲ್ಲಿರುವವ ಶುಕ್ರಾಚಾರ್ಯ, ನಿನ್ನೆಯ ವಾರದ ಅಧಿಪತಿ. ಅವ ಅದನ್ನು ತಪ್ಪಿಸಬೇಕು ಅಂತೇಳಿ ಏನು ಮಾಡಿದ ಅಂದ್ರೆ ಸಿಟ್ಟು ಬಂದಂತೆ, ಏನು ತ್ರಿಪುರನ ಸಂಹಾರ ಮಾಡ್ತಾನೆ, ಜಪ ಕೂತಿದ್ದಾನೆ ಶಕ್ತಿ ತರಲಿಕ್ಕೆ, ಬಿಡುವುದಿಲ್ಲ ಹೇಳಿ ಅವನು ಜಟೆಯನ್ನು ಕಿತ್ತುಕೊಂಡಂತೆ. ಶುಕ್ರಾಚಾರ್ಯ ಜಟೆಯನ್ನು ಕಿತ್ತು ಬೆಂಕಿಗೆ ಹಾಕಿದ. ಬೆಂಕಿಯಿಂದ ಮೇಲೆ ಬಂದ ಹಾವುಗಳು ಸೀದೋಗಿ ಹಾವುಗಳೆಲ್ಲ ಶಿವನ ಮೇಲೆ ಹಾರಿದವು. ಶಿವ ಸುಮ್ಮನೆ ಕೂತಿದ್ದಾನೆ, ಹೋಗಿ ಮನುಷ್ಯ ಆದಷ್ಟು ಅಟ್ಯಾಕ್ ಮಾಡೋದಿಲ್ಲ, ಪ್ರಾಣಿಗಳೆಲ್ಲ ನೋಡಿ ಕುತ್ತಿಗೆ ಹಿಡಿಯುದು, ಅದು ಮುಗಿದು ಅಂತ ಅವುಗಳಿಗೆ ಗೊತ್ತುಂಟು, ಕುತ್ತಿಗೆ ಹಿಡಿದ್ರೆ ಹೋಗ್ತಾನೆ ಅಂತ. ಹಾಗೆ ನಾವೆಲ್ಲ ಖಾಲಿ ಹೇಳಿಲಿಕ್ಕೆ ಹೋಗುದು, ಖಾಲಿ ಹೇಳಿದ್ರೆ ಎಲ್ಲಿ ಬೀಳ್ತಾರೆ ಬಾಬು ಪುಣ್ಯ ಅಂತ. ಅದು ಕಬಡ್ಡಿಯಲ್ಲಿ ಮಾತ್ರ ಅದ್ರಿಂದ ಉಪಯೋಗ ಆಗಲಿ, ನಾವು ಹೊತ್ತಿಯಲ್ಲಿ ಎಲ್ಲಿ ಹಿಡಿಬೇಕು, ಕುತ್ತಿಗೆ ಹಿಡಿದಿಟ್ಟಿದ್ದಾನೆ. ಸಾಮಾನ್ಯವಾಗಿ ಹೊರಗೆ ತಾಳುವಾಗ ಅರ್ಧಚಂದ್ರ ಪ್ರಯೋಗ ಅಂತಾರೆ, ದುಡುದು ಕುತ್ತಿಗೆ ದುಡುದು, ಮತ್ತೆಲ್ಲ ದುಡಿದ್ರೆ ಹೋಗುದಿಲ್ಲ ಅವರು. ಹಾಗಾಗಿ ಕುತ್ತಿಗೆಗೆ ಹೋಗಿ ಹಾವುಗಳೆಲ್ಲ ಸುತ್ತಿಕೊಂಡವು. ಹೀಗಾಗಿ ಅವರ ಕುತ್ತಿಗೆ ಕಪ್ಪಾಗಿ ಹೋಯಿತು. ಹೀಗೆ ಹಾವುಗಳು ಸುತ್ತಿದ್ದು ಅಂತ ಕಥೆಯಲ್ಲಿ ಭುಜಗ, ಅದು ಭುಜಗ ಭೂಷಣ ಅಲ್ಲ, ಅದು ಭುಜಗ ಪೀಡಿತ. ಅವುಗಳನ್ನು ಆಗ್ಲೇ ಎಸೆದು ಬಿಟ್ಟಿದ್ದಾನೆ. ಆ ಹಾವುಗಳೇ ಬೇರೆ, ಈ ಪ್ರಯೋಗವೇ ಬೇರೆ. ಅಂದ್ರೆ ಪ್ರಯೋಗವನ್ನು ನೋಡಿ ನಾಳೆ ಹೇಳೋದೋಳ ಅವನಿಗೆ ಅದು ಪೆಟ್ಟಾದದ್ದಲ್ಲ ಮಾರ್ಯಾರೆ ಅಂತ. ಪೆಟ್ಟಾದದ್ದು ನಾಗಗಳು ಬೇರೆ, ಅವುಗಳಲ್ಲ. ಅದು ಶುಕ್ರಾಚಾರ್ಯ ಮಾಡಿದ ಅಭಿಚಾರಿಕ ಕರ್ಮ. ಆ ಹಾವುಗಳೆಲ್ಲ ಅವನ ಕುತ್ತಿಗೆಯಲ್ಲಿ ಏನಾಗ್ತದೆ, ಸುತ್ತಿಕೊಳ್ತಾವೆ. ಅವನು ಒಂದು ಉಸಿರು ಗಟ್ಟಿ ಬಿಟ್ಟರೆ ಹೊಡೆದೋಗ್ತವೆ, ಪ್ರಯೋಜನ ಇಲ್ಲ. ನಾನು ಸುಮ್ಮನೆ ದಾರ ಕಟ್ಟಿದಾಗ ಆಗ್ತದೆ, ಅದರ ಪ್ರಯೋಜನ ಆಗಲಿ. ಆದ್ರೆ ಹೇಳಿದ್ದು ಅವನು ಕುತ್ತಿಗೆಯಾಗಿ ಕಪ್ಪಾಯ್ತು ಕೇಳಿದ್ರೆ ಅವುಗಳು ಟೈಟ್ ಮಾಡಿ ಇಟ್ಕೊಂಡವು, ಮತ್ತೆಂತ ಆಗುದಿಲ್ಲ ಗೊತ್ತಾಯ್ತು, ಹೋದವು. ಅವುಗಳು ಟೈಟ್ ಮಾಡಿ ಇಟ್ಕೊಂಡದಕ್ಕೆ ಶುಕ್ರಾಚಾರ್ಯ ಒಬ್ಬ ಬ್ರಾಹ್ಮಣ ಅವನು ಪ್ರಯೋಗ ಮಾಡಿದ್ದು ಒಂದು ಮಂತ್ರ ಹೇಳಿಕೊಂಡು ದೇವರು ಇಲ್ಲೊಂಚೂರು ಕಪ್ಪಾಯ್ತು ಒಂದು ಮಾಡ್ತೀನಿ ಅಂದ್ಬಿಟ್ಟಷ್ಟೆ. ಮತ್ತೆ ಕನೆತು ಹೋಗುದು ಅಂತ ಹೇಳುದಿಲ್ಲ, ಸಮ ಗುದ್ದಿದ್ರೆ ಅಲ್ಲಿ ಒಂಥರ ಅಚ್ಚು ಬರ್ತದಾಗಿ ಅಚ್ಚಾಗಿತ್ತು ಅಂತ, ಮತ್ತೊಂದು ವಿಷಯ ಇಲ್ಲ ಅಂತ ಹೇಳಿ ಅದನ್ನು ಲೇವಡಿ ಮಾಡಿಬಿಟ್ಟು. ಮತ್ತೆ ಇನ್ನೊಂದು ವಿಷಯ ಉಂಟಲ್ಲಿ, ಅಮೃತೋತ್ಪಾದನೆ ಪುನರ್ಭಕ್ಷಣತ ವಾಯು ಸಮೀಕೃತಸ್ಯ ವಿಷಸ್ಯ ಉಪಗತಶ್ಚ ತದ್ಭಕ್ಷಣವಿತಿ ತನ್ನಿಮಿತ್ತಮೇವ ಚಂದ್ರಕಲಾ ಬ್ರಹ್ಮಣ ನಿಹಿತ. ಅಳಿತದ್ದು ಅದೊಂದು ವಿಷಯ. ಶಿವ ವಿಷ ಕುಡಿದ ಅಂತ ಒಂದುಂಟು, ನಂಜುಂಡ ಸ್ವಾಮಿಯಿಂದ. ಶಿವ ವಿಷ ಕುಡಿದದ್ದೇನು ಸತ್ಯ, ಆದರೆ ವಿಷವೇ ಕುಡಿದದ್ದ ಅಥವಾ ಅದರದ್ದು ಜೊಗಟ್ಟು ಕೊಜಂಟಿ ಕುಡಿದದ್ದು, ಹಿಂಡಿ ಹಿಪ್ಪೆ ಮಾಡಿದ್ದು, ನಿಸ್ಸಾರವಾದದ್ದು ಕುಡಿದದ್ದ ಅಂತ ಜನರಿಗೆ ಗೊತ್ತಿಲ್ಲ. ವಾಸ್ತವ ಏನು ಕೇಳಿದರೆ ಎಲ್ಲ ಏನು ಬಂದರೂ ಜನರಿಗೂ ಹಿತ ಮಾಡುವಂಥದ್ದು ಪ್ರಾಣನ ಕತೆ. ಯಾಕೆ ಉಸಿರಾಟ ಚೆನ್ನಾಗಿದ್ರೆ ಎಲ್ಲ ಆಯ್ತು ಅಂತ. ಉಸಿರು ಕಡ್ತಾ ಉಂಟು ವಿಷ ಬಂದಾಗ. ಅದಕ್ಕೆ ದೇವರು ಹೇಳಿದ, ವಾಯು ಚೋಚೆ ಪ್ರಶಾಂತಯೇ, ವಾಯುದೇವರೇ ಸ್ವಲ್ಪ ತಣ್ಣಗೆ ಮಾಡಿ ವಿಷವನ್ನು ಕಬಳಿಸಿ. ಸರಿ ಹೇಳಿ, ಬಂಗಾರದ ಪಾತ್ರೆಯಲ್ಲಿ ವಿಷವನ್ನು ಹಾಕೊಂಡು ವಾಯುದೇವರು ಕುಡಿಲಿಕ್ಕೆ ಹೋದ. ಕೇಶಿ ವಿಷಸ್ಯ ಪಾತ್ರೆನೇ ರುದ್ರೇಣ ವಿಭತ್ಸಹ ಅಂತ ಕುಡಿಲಿಕ್ಕೆ ಹೋದಾಗ ಇವ ಶಿವ ಕೇಳ್ತಾನೆ, ನನಗೊಂಚೂರು ಕೊಡಿ. ಈಗ ನೋಡಿದ, ಮತ್ತೆ ಎಲ್ಲಿಯಾದರೂ ಕೊಟ್ಟು ಬಿಟ್ಟು ಸತ್ಯ ಹೋದ್ರೆ ಕೊನೆಗೆ ಒಂಚೂರು ಕೈಯಲ್ಲಿ ತೆಗೆದು ಅದನ್ನು ಹಿಚ್ಚಿಗೆ ನಿಸ್ಸಾರ ಮಾಡಿ ಕೊಜಂಟಿ ಮಾತ್ರ ನನಗೆ ಕೊಟ್ಟ, ತಗೊಂಡು ಚೂರಿ. ಅದು ಚೂರು ತಿಂದದ್ದೇ ಅವನಿಗೆ ಗರಮಿ ಆಯ್ತಲ್ಲ. ಆಗ ಗಮ್ಮತ್ತುಂಟು, ತಿಂದ ವಿಷಯ ಮತ್ತೆ ಹೇಳ್ತೇನೆ ಇರಲಿ. ಆಗ ಅವನು ಹೇಳ್ತಾನೆ, ಪಾರ್ವತಿ ಕೇಳ್ತಾಳೆ, ನೀವೆಂಥದಕ್ಕೆ ಗ್ರಾಚಾರ ಮಾಡಲಿಕ್ಕೆ ವಿಷಯ ಎಲ್ಲ ತಗೊಂಡಿಗೆ ಹೋದದ್ದು, ಎಂತ ಆತ್ಮಹತ್ಯೆ ಕೇಸ ಎಲ್ಲ ಜೋರು ಮಾಡಿದ್ರು, ಮತ್ತೆ ನನ್ನ ಮಂಗಲ ಭಾಗ್ಯದ ಕಥೆ ಎಂಥದ್ದು. ಇಲ್ಲ ಮಾರಾಯ್ತಿ, ನಾನು ವಿಷಯ ಕೊಡ್ದದ್ದು ಹೌದು, ಅವನ ಹತ್ರ ಕೇಳಿ ನಟ್ಟಿ ಪಡೆದದ್ದು ಸರಿ, ಆದರೆ ನಾನು ಒಂದು ಧೈರ್ಯದಲ್ಲಿ ತಗೊಂಡಿದ್ದೆ. ಎಂತ ಧೈರ್ಯ ಅದು? ಇತಿ ನಾಮತ್ರಯೇಣೈವ ಪೀತಂ ದೇವಿಮಯಾ ವಿಷಂ, ನಾನು ಅಚ್ಯುತಾಯ ನಮಃ ಅನಂತಾಯ ನಮಃ ಗೋವಿಂದಾಯ ನಮಃ ಹೇಳಿ ಗುಳುಮ ಮಾಡಿದ್ದೇನೆ ಅಂತ. ನಾಮತ್ರಯದ ಪ್ರಭಾವದಲ್ಲಿ ನಾನು ಸಾಯಲಿಲ್ಲ, ಸೈಡ್ ಎಫೆಕ್ಟ್ ಆಗಲಿಲ್ಲ, ನನಗೆ ಮತ್ತೇನು ಸಹ ಚ್ಯುತಿ ಬರಲಿಲ್ಲ. ಕೈಕಾಲುಗಳು ಕಳೆದು ಹೋಗುವುದಾ, ಮೂರ್ಛೆ ತಪ್ಪುವುದಾ ಎಂತ ಆಗಲಿಲ್ಲ. ಎಚ್ಚರ ಉಂಟು. ಕೆಲವರು ಸಮ ಇರ್ತಾರೆ, ಮೈಂಡ್ ಆಫ್ ಆಗ್ತದೆ. ಮತ್ತೆಲ್ಲ ಸಮ ಉಂಟು, ಇನ್ನೂ ಸಮ ತಿಂತಾರೆ, ಅದರಲ್ಲಿ ಮೈಂಡ್ ಆಫ್ ಏನಿಲ್ಲ. ಬೇಕಾದ್ರೆ 2 ಸತಿ ಊಟ ಕೂತ್ಕೊಳ್ತಾರೆ. ನಾವೇ ಹೇಳ್ಬೇಕು, ಈಗ ಕೈ ತೊಳೆದಲ್ಲ ಪರವಾಗಿಲ್ಲ ಅದು ಮತ್ತೆ ತಿಂತಾರೆ. ಆದರೆ ನೀವು ಹೇಳ್ತಾರೆ, ಅಚ್ಯುತ ನನಗೆಂಥದ್ದು ಕಳೆದೋಗ್ಲಿಲ್ಲ, ಅನಂತ ನನಗಂತೂ ಸಾವು ಬರಲಿಲ್ಲ, ಗೋವಿಂದ ಎಚ್ಚರ ಸರಿ ಉಂಟಲ್ಲ ಅಂತಾನೆ. ಅವನು ಮತ್ತೆಂಥದ್ದು ಬೇಕು, ಕುಡದೆ ಬಿಟ್ಟದ್ದು ಅಂತ. ನಾಮತ್ರಯದ ಜಪದ ಪ್ರವರ್ ಎಷ್ಟು ನೋಡಿ. ಇದು ಹೆಂಡತಿಗೆ ಹೇಳುದು ಸೀಕ್ರೆಟ್, ವಿಷ ಕುಡಿದಿದ್ದೇನೇನಾಗಲಿಲ್ಲ ಅಂತ. ಹಾಗಾಗಿ ವಾಯು ಸಮೀಕೃತಸ್ಯ ವಿಷಸ್ಯ ಉಪಗತಶ್ಚ, ಸ್ಪಷ್ಟವಾಗಿ ಮಹಾಭಾರತ ಹೇಳ್ತದೆ. ವಾಯುದೇವರದನ್ನು ಅಪ್ಪಚ್ಚಿ ಮಾಡಿ ಹಿಚ್ಚುಕಿ ಕೊಟ್ಟದ್ದು, ಅದನ್ನು ತಿಂದದ್ದು. ಆದರೂ ಅವನಿಗೆ ಸ್ವಲ್ಪ ಕಡಿಮೆ ಆಯ್ತು, ಹೆಚ್ಚು ಕಡಿಮೆ ಆಯ್ತು, ತಲೆ ತಿರುಗುವ ಹಾಗೆಲ್ಲ ಆಯ್ತು. ಅದಕ್ಕೆ ಕೂಡಲೇ ಬ್ರಹ್ಮದೇವರೊಂದು ಉಪಾಯ ಮಾಡಿದರು.
ತಣ್ಣಗೆ ಮಾಡಿ, ಅದು ಭಯಂಕರ ಘಾಟಂತೆ, ಕಾಲಕೂಟ ವಿಷ. ಅದಕ್ಕೆ ಅವರನ್ನು ತಂಪು ಮಾಡಲಿಕ್ಕೆ ನಾವಿವತ್ತು ಕ್ಯೂಬೆಲ್ಲಿ ಇಟ್ಕೊಳ್ಳೋದಿಲ್ಲ, ಐಸ್ ಕ್ಯೂಬೆಲ್ಲಿ ಇಟ್ಕೊಳ್ಳೋದಿಲ್ಲ. ಹಾಗೆ ಅವನಿಗೆ ಚಂದ್ರಕಲೆಯನ್ನು ಕೊಟ್ಟದ್ದು ಅಂತ ತಲೆ ಮೇಲೆ ಇದು ಇಟ್ಟು ಬಿಟ್ಟ ತಮಟ್ಕ. ಯಾಕೆ ಇಟ್ಟ? ಬ್ರಹ್ಮದೇವ ಕೇಳಿದ್ರೆ, ಸೋಮೋ ಭೂತ್ ಬ್ರಹ್ಮಣೋಂಶೇನ ದತ್ತೋ ವಿಷ್ಣುಸ್ತು ಯೋಗವಿತ್ ದುರ್ವಾಸ ಅಶಂಕರಸ್ಯಾಂಶ. ಅತ್ರಿಯ 3 ಮಕ್ಕಳಲ್ಲಿ ಒಬ್ಬ ದುರ್ವಾಸ, ಅವ ಶಿವ, ಮುಂದೆ ಅವನ ಅವತಾರದಲ್ಲಿ ಬರ್ತದೆ ನೆಕ್ಸ್ಟ್. ಹಾಗಾಗಿ ಈ ಇನ್ನೊಬ್ಬ ದತ್ತಾತ್ರೇಯನೇ, ಅವನು ವಿಷ್ಣುವೆ. ಮತ್ತೊಬ್ಬ ಬ್ರಹ್ಮದೇವರ ಅಂಶದಲ್ಲಿ ಹುಟ್ಟಿದವ, ಬ್ರಹ್ಮ ಹುಟ್ಟಿ ಬರುವುದಿಲ್ಲ, ಅದರಿಂದ ಚಂದ್ರ. ಆದರೆ ಚಂದ್ರನಲ್ಲಿ ಬ್ರಹ್ಮನ ಸಮೀಕರಣ ಇರಲಿಕ್ಕೆ ಹೋಗಿ ರುದ್ರನನ್ನು ಸರಿ ಮಾಡಲಿಕ್ಕೆ ಬ್ರಹ್ಮನೇ ಸರಿಯಾದ್ರಿಂದ ಅವನು ತಲೆ ಕೈ ಇಡ್ತಾ ಕೂತ್ಕೊಳ್ಳೋದು ಎಷ್ಟು ಹೊತ್ತು ಅಂತ. ಅದಕ್ಕೊಂದು ಕೆಲಸ ಮಾಡಿದ, ನಾನೊಂದು ತುಂಡು ಕೊಡ್ತೇನೆ ಸರಿ ಮಾಡಿ. ಹೀಗೆ ಚಂದ್ರಭೂಷಣ ಎಷ್ಟು ಚೆನ್ನಾಗಿದೆ ನೋಡಿ. ವಾಸ್ತವವಾಗಿ ಇವೆಲ್ಲ ಯಾರು ಹೇಳ್ತಾರೆ ನಿಮಗೆ? ಯಾಕೆ ಹೇಳ್ತಾರೆ? ಎಲ್ಲಿ ಹೇಳ್ತಾರೆ? ಗೆರೆಯಲ್ಲಿ ಹುಡುಕ್ತಾರೆ. ವಾಯು ಸರಿ ಮಾಡಿದ ವಿಷವೇ ನಮಗೆ ವಿಶ್ವನಲ್ಲಿ ಸಿಗುವುದಿಲ್ಲ ಅಂದಾಗ ಇದೆಲ್ಲ ವೈಷ್ಣವರು ಮಾಡಿಕೊಂಡದ್ದು. ಇದು ಮಾಧ್ವರದ್ದು ಕತೆ, ವಾಯುದೇವರ ಕತೆ ಎಲ್ಲ ಇರೋದು ಭಾರತದ ಇವತ್ತು ಸಿಗ್ತದೆ ಟೆಸ್ಟಲ್ಲಿ, ಎಲ್ಲ ಕಡೆ ಇರುವಂಥದ್ದು. ಹಾಗೆ ಬಹಳ ಚಂದವಾಗಿ. ಮತ್ತೆ ಇನ್ನೊಂದು ವಿಷಯ, ಚಂದ್ರನ ಮೇಲೆ ಶಿವನ ಒಂದು ನಂಟು. ಯಾಕೆಂದ್ರೆ ಈಶಾನದಲ್ಲಿ ಶಿವ ದಿಕ್ಪಾಲಕರನ್ನು ನೋಡಿಕೊಂಡ್ರೆ, ಉತ್ತರದಲ್ಲಿ ಸೋಮ ಚಂದ್ರ. ಚಂದ್ರ ಮತ್ತು ಈಶಾನ ಅಕ್ಕಪಕ್ಕದವರು, ನೆರೆಮನೆಯವರು. ಅದನ್ನ ಅವರಿಬ್ಬರಿಗೆ ಭಾರಿ ಫ್ರೆಂಡ್ಶಿಪ್, ಎಲ್ಲ ವಿಷಯದಲ್ಲಿ ಭಾರಿ ಖುಷಿ ಚಂದ್ರನಿಗೆ ಮತ್ತು ಶಿವನಿಗೆ. ಆದ್ರಿಂದ ಒಂದ್ಸರ್ತಿ ಹೇಳ್ತಾನೆ, ತಕ್ಷಣ ಯಜ್ಞದಲ್ಲಿ ಆಗುವಾಗ ಒಂದು ಗಲಾಟೆ ಆಯ್ತು. ಸಿಕ್ಕಾಪಟ್ಟೆ ಎಲ್ಲರೂ ಕೂತಿದ್ದಾರೆ, ಅವನೆಲ್ಲ ಗಲಾಟೆ ಮಾಡಿದ. ನಾನು ಪೆಟ್ಟುಮಡೆ ಮಾಡಿದ್ದೌದು, ಆದರೆ ನನಗೆ ಗೊತ್ತಾಯ್ತು ಚಂದ್ರ ಯಾವುದರಲ್ಲಿ ಸೇರಲಿಲ್ಲ ಅಂತ. ಆದ್ರೆ ಏನು ಮಾಡುವ? ನಾನು ಹೋಗುವಾಗ ಅವನನ್ನು ಹೀಗೆ ಕಿಕ್ಕು ಕೊಟ್ಟು ಹೋಗಿದ್ದೇನೆ, ಅಂದ್ರೆ ಪಾದದ ಅಂಗುಷ್ಟದಿಂದ ಅವನನ್ನು ಕುಕ್ಕಿ ಹೋಗಿದ್ದೇನೆ, ಅಲ್ಲಿ ವೀರಭದ್ರ ರೂಪದಲ್ಲಿ ಇದ್ದಾಗ ಹಾಗೆ ಹೋಗಿದ್ದೇನೆ. ನನಗೆ ಗೊತ್ತಾಯ್ತು ಅವೆಂದ ಮಾಡಲಿಲ್ಲ ಅಂತ. ಆದರೆ ನಾನು ಕಾಲ ತಾಗಿಸಿದ್ರಿಂದ ಅವನು ಚೂರು ಪೆಟ್ಟಾಯ್ತು. ಆದ್ರೂ ಮತ್ತೆ ಅವನು ದಮ್ಮೆ ಹಾಕಿದ್ದಾನೆ, ನನಗೆ ನಮಸ್ಕಾರ ಮಾಡಿ, ಅಯ್ಯೋ ಇಲ್ಲ ನಾನೆಂತ ಸಾರಿ ಎಲ್ಲ ಹೇಳಿ ನನ್ನನ್ನು ಬಾರಿ ಪ್ರೀತಿಸಿದ್ದಾನೆ. ಅವನಿಗೆ ಕಾಲು ಅವನೇ ನಾನೇ ತಾಗಿಸಿದ್ದು, ಆದರೆ ಯೋಚನೆ ಮಾಡಿದ್ದು ಕಾಲು ತಾಗಿದ್ದಕ್ಕೆ ಅವರೇ ಸಾರಿ ಹೇಳ್ತಾ ಇದ್ದಾರೆ. ನಾವು ಕೆಲವು ಮಾಡೋದಿಲ್ಲ, ಇಲ್ಲಾಂದ್ರೆ ನಮಗೆ ಹೊಡಿಲಿಕ್ಕೆ ಬರ್ತಾರೆ ಅವರು. ನಮ್ಮನೆ ತಾಗಿ ನಾವು ಹೇಳದಿದ್ರೆ ಅವನೇ ಹೇಳ್ತಾನೆ, ಆಯ್ತು ಮಾರಾಯ ಅಂತ ಹಾಗೆ ಹೇಳಿದ್ದಾನೆ. ಹಾಗಾಗಿ ನನಗೊಂದು ಬೇಜಾರಾಗಿದೆ ಅಂತ. ಅವನಿಗೆ ಸುಮ್ಮನೆ ನಾನು ಕಿಕ್ಕು ಕೊಟ್ಟಿದ್ದೇನಲ್ಲ, ಅದಕ್ಕೆ ಉಪಾಯ ಮಾಡಿದೆ, ಕಾಲಲ್ಲಿ ತುಳಿದದ್ದನ್ನು ತಲೆಯಲ್ಲಿ ಹೊತ್ಕೊಳ್ಳುವುದು ಅಂತ ಉಪಾಯ ಮಾಡಿ. ಇವತ್ತು ನಾವೆಲ್ಲ ಹಾಗೆ ಮಾಡ್ತೀವಿ, ಎಲ್ಲಿ ಅದು ಕಾಲು ತಾಗಿದ್ರೆ ಹೀಗೆ ಕೈ ಮುಟ್ಟಿಸಿ ಮಂಡೆ ಬಂದರೆ ಅದನ್ನು ಮಂಡಿಯಲ್ಲಿ ಹೊತ್ಕೊಳ್ಬೇಕು ಅಂತ ಕ್ರಮ. ಅದು ಯಾರದ್ದಾದ್ರೂ ಕಾಲು ತಾಗಿದಾಗ ಅವರ ಮಂಡೆಯನ್ನು ಇಟ್ಕೊಂಡ್ರೆ ಇಲ್ಲಿ ಆಗ್ತದೆ. ಅವ್ರಿಗೆ ನಾವು ಮಂಡೆ ಬಗ್ಗಿಸಿದ್ರೆ ಒಳ್ಳೇದು, ಅಥವಾ ಅವರು ಕಾಲನೆತ್ತಿನ ಮಂಡೆ ಹಾಕಿದವರು ಅವರ ಮಂಡೆ ಕೆಳಗೆ ಹೋಗುದಿಲ್ಲ, ಅದಾಗುದಿಲ್ಲ. ಅದೆಲ್ಲ ಸಾಂಸ್ಕೃತಿಕವಾದ ಮೌಲ್ಯಗಳು ಎಷ್ಟು ಚೆನ್ನಾಗಿದೆ ಅಂತ. ಸೋಮಸ್ತತ್ರ ಮಯಾದೇವಿ ಕುಪಿತೇನ ವೃಷಾರ್ಧಿತ. ಅಲ್ಲಿ ಯಜ್ಞಮಂಟಪದಲ್ಲಿ ನಾನು ಬಹಳ ಜೋರಾಗಿ ಕಿಕ್ಕು ಕೊಟ್ಟಿದ್ದು. ಹೇಗೆ ಪಶ್ಚಾಚ್ಚ ಅನಪರಾಧಿ ಸರ್, ನನ್ಗೆ ಗೊತ್ತುಂಟು ಅಪರಾಧ ಮಾಡಲಿಲ್ಲ ಅಂತ. ಆದರೂ ಪಾದಾಂಗುಷ್ಟೇನ ತಾಡಿತ, ಕಾಲಿನ ಅಂಗುಷ್ಟದಿಂದ ಕಿಕ್ ಮಾಡಿದ್ದೇನೆ. ತಥಾಪಿ ವಿವೃತ್ತೇನ ಅಹಂ ಸಮಪೂರ್ವ ಪ್ರಸಾದಿತ. ಅಷ್ಟು ಮಾಡಿದ್ರು ಅವನೇ ನಮಗೆ ಸಾರಿ ಹೇಳಿದ್ದಾರೆ. ತನವೇ ಚಿಂತೆಯತಷ್ಟಾಸಿ ಪಶ್ಚಾತ್ತಾಪ ಪುರಾಪುರಿಯೇ. ಪಾರ್ವತಿ ಹತ್ರ ಹೇಳ್ತಾರೆ, ನನಗೆ ಹಿಂದೆ ಹಾಗೆ ಮಾಡಿದ್ದಕ್ಕೆ ಬೇಜಾರಾಗಿತ್ತು, ಎಂತ ಮಾಡುವ? ತದಾ ಪ್ರವೃತ್ತಿ ಸೋಮಂ ವೈಶಿರ ಸಾಧಾರಯಾಮಿ. ಆವತ್ತಿನಿಂದ ನಾನು ಅವನ ಕಲೆಯನ್ನು ಮೇಲೆ ಕೂತ್ಕೊಂಡಿದ್ದೆ. ಏವಮ್ಮೇ ಪಾಪಹಾನಿಸ್ತು ಭವೇದಿತಿ ಮತ್ತೇನು. ಹೀಗೆ ನಾನು ಮಾಡಿದ ತಪ್ಪಿಗೊಂದು ಪ್ರಾಯಶ್ಚಿತ್ತ ಆಗ್ತದೆ. ಬೇರೆ ಚಂದ್ರನನ್ನು ಹೊತ್ತುಕೊಂಡದ್ದನ್ನು ಚಂದ್ರ ಅಂತಲ್ಲ, ಅಲ್ಲಿ ಬ್ರಹ್ಮ ಇದ್ದಾನೆ, ವಿಜ್ಞಾನಮಯ ಕೋಶದ ಅಧಿಪತಿ. ಅಪ್ಪನನ್ನು ಮೆರೆಯಿಸುವುದು ಸಂಗತಿ ಅಲ್ಲವೇ ಅಲ್ಲ. ಹೀಗೆ ಒಂದು ಅದ್ಭುತವಾದ ಒಂದು ಚಿಂತನೆಯನ್ನು ಮಹಾಭಾರತ ಎಷ್ಟು ವಿಷಯ ಉಂಟುಂಟದೆ. ಅದು ನೋಡುವುದಿಲ್ಲ, ಹೇಳುವುದಿಲ್ಲ, ಕೇಳುವುದೇ ಅಂತ ಆಶ್ಚರ್ಯ ಆಗಿದೆ. ಆ ಗೆರೆಗಳು ಎಷ್ಟು ಒಳ್ಳೆದಿದೆ, ಎಷ್ಟು ಚೆನ್ನಾಗಿರ್ತದೆ. ಮತ್ತೆ ಅವನಿಗೆ ರೋಗ ಬಂದಾಗ ಬಂದದ್ದೆಲ್ಲ ಉಂಟದು ಬೇರೆ ಕತೆ. ಅವನು ಚಂದ್ರ ಕೇಳಿಕೊಳ್ತಾನೆ, ವೈದ್ಯ ಹೇಳಿಕೊಂಡು ತಲೆ ಮೇಲೆ ಕೂತ್ಕೊಂಡು ಹೇಳ್ತಾನೆ, ಎಲ್ಲ ಶಾಂತಿ ಸರಿ. ಆದರೆ ಇದರದ್ದೇ ಆಗಿರತಕ್ಕ ಒಂದು ಪಿಕ್ಚರ್ ಬಹಳ ಚೆನ್ನಾಗಿದೆ. ಹಾಗಾಗಿ ನಾನು ಚಂದ್ರಕ ಮಂದಿರನನ್ನು ಚಂದ್ರೇಶ್ವರನನ್ನು ಕೊಟ್ಟಿದ್ದೇನೆ. ಚಂದ್ರ ಮೌಳೀಶ್ವರ ಹೇಳ್ಬೇಕಾಗಿಲ್ಲ, ಚಂದ್ರೇಶ್ವರ ಸಾಕಾಗುತ್ತೆ. ಇರಲಿ, ಚಂದ್ರ ಮೌಳಿಯಲ್ಲಿದ್ದ ಈಶ್ವರ. ಹಾಗಾಗಿ ನಮ್ಮ ಪಕ್ಕದ ದೇವರು ಇಲ್ಲೇ ಇದ್ದಾನೆ. ಶಿವರಾತ್ರಿ ಇವತ್ತೇ ನೋಡಿ ಕೈ ಮುಗಿಲಿಕ್ಕೆ ಆಗುತ್ತದೆ.